ಬೀದರ್ ಬ್ರಿಮ್ಸ್ ಆಸ್ಪತ್ರೆಯ ಡಯಾಲಿಸಿಸ್ ಘಟಕದಲ್ಲಿ ಸಿಬ್ಬಂದಿಗಳ ಕೊರತೆ ಕುರಿತು ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿಯನ್ನು ವಿಸ್ತೃತವಾದ ವರದಿ ಪ್ರಸಾರ ಆದ ತಕ್ಷಣವೇ ಈಗಾಗಲೇ ನೋಡ್ಬೋದು ನೀವು ಡಯಾಲಿಸಿಸ್ ಘಟಕಕ್ಕೆ ಬ್ರಿಮ್ಸ್ ಆಸ್ಪತ್ರೆಯ MS ಇರ್ಬೋದು, ಅದೇ ರೀತಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳಿರ್ಬೋದು, ಡಯಾಲಿಸಿಸ್ ಘಟಕದ ಏನು ಮುಖ್ಯಸ್ಥರಿರ್ತಾರೆ ವೈದ್ಯರು ಅವ್ರು ಇರ್ಬೋದು. ಈಗಾಗಲೇ ಘಟಕಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಏನು ಸುಮಾರು 13 ಯಂತ್ರಗಳಿವೆ. ಈಗಾಗಲೇ ಯಂತ್ರಗಳಿದ್ದರೂ ಕೂಡ 25 ಏನು ವೇಟಿಂಗ್ ಬರ್ತಾ ಇದೆ. ಡಯಾಲಿಸಿಸ್ ಅಂದ್ರೆ ಏನು ಕಿಡ್ನಿ ಸಂಪೂರ್ಣವಾಗಿ ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇದ್ದಂಥ ರೋಗಿಗಳಿಗೋಸ್ಕರ ಸರ್ಕಾರ ನೋಡ್ಬೋದು ಇಲ್ಲಿ ಡಯಾಲಿಸಿಸ್ ಕೂಡ ಮಾಡ್ಕೋತಾ ಇದ್ದಾರೆ. ಈಗಾಗಲೇ ಡಯಾಲಿಸಿಸ್ ಘಟಕದಲ್ಲಿ ಯಂತ್ರಗಳಿವೆ, ಸಿಬ್ಬಂದಿಗಳ ಕೊರತೆ ಅಂಥೇಳಿ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ಬಡವರ ನೊಂದರ ಪರ ಏನು ಸುದ್ದಿ ಮಾಡಿತ್ತು. ತಕ್ಷಣವೇ ಈಗಾಗಲೇ MS ಆದ ಡಾಕ್ಟರ್ ಶಿವಯೋಗಿ ಬಾಳಿಯವರು ಕೂಡ ಆಗಮಿಸಿದ್ದಾರೆ, DHO ಡಾಕ್ಟರ್ ನಿರ್ಗೂಡೆ ಅವರು ಕೂಡ ಆಗಮಿಸಿದ್ದಾರೆ. ನೋಡ್ಬೋದು ನೀವು ಪರಿಶೀಲನೆ ನಡೆಸ್ತಾ ಇದ್ದಾರೆ, ಅಂದ್ರೆ ಚರ್ಚೆ ಮಾಡ್ತಾ ಇದ್ದಾರೆ. ಎಷ್ಟು ಜನ ಸಿಬ್ಬಂದಿಗಳು ಬೇಕು, ಸಿಬ್ಬಂದಿಗಳ ಕೊರತೆ ಯಾಕಿದೆ, ಟೋಟಲಿ ಎಷ್ಟು ಜನ ಈಗಾಗಲೇ ವೇಟಿಂಗ್ ಇದ್ದಾರೆ ಅಂಥೇಳಿ ಪ್ರತಿಯೊಂದು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದು ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಇಲ್ಲಿ ಬ್ರಿಮ್ಸ್ ಆಸ್ಪತ್ರೆಯ MS ಇದ್ದಾರೆ ಸರ್. ಈಗ ಟೋಟಲಿ ಬಂದ್ರಿ ಸರ್, ಏನು ಪರಿಶೀಲನೆ ನಡೆಸ್ತಾ ಇದ್ದೀವಿ? ಸೊ ಡೈಲಿ ಒಂದು 14 ಡಯಾಲಿಸಿಸ್ ಆಗ್ತಾವೆ. ಮತ್ತು ಮಧ್ಯಾಹ್ನದ ಹಂಗೇನ್ರೆ ಪೋಸ್ಟಿ ಅವು ಇದು ಅಂತಂದರೆ ಸರ್ ಟೋಟಲಿ ಡಯಾಲಿಸಿಸ್ ಆಗ್ತಾ ಇದೆ. 5 ರಿಂದ 6 ಜನ ಸಿಬ್ಬಂದಿ ಹ್ಯಾಂಗೆ ಮಾಡ್ಬೇಕು ಸರ್? 24/7 ಇಲ್ಲೇ ಕೆಲಸ ಮಾಡ್ಬೇಕು ಅವರು, ನೀವು ಕೂಡ ಸಂಬಳಕ್ಕೆ ಏನು ಸರ್? ಹೆಂಗೆ ಸಿಬ್ಬಂದಿಗಳ ಕಷ್ಟ ಯಾಕೆ ಕಾಣ್ತಾ ಇಲ್ಲ ಸರ್? ಸರ್ ಯಾಕಂತಂದರೆ ಮೊನ್ನೆ ನಾವು ಒಂದು ಸ್ಟಾಫ್ ಇದ್ದರು, ಮೊನ್ನೆ ಒಂದು ಹೆಲ್ತ್ ಸೈಡ್ ಸ್ಟಾಫ್ ನರ್ಸ್ ಏನಿದ್ರು ಅವ್ರದ್ದೆಲ್ಲ ಟ್ರಾನ್ಸ್ಫರ್ ಆಯಿತು. ಸೊ ಮ್ಯಾಕ್ಸಿಮಮ್ ಸ್ಟಾಫ್ ನರ್ಸು ಹೆಲ್ತ್ ಸೈಡ್ ಇದ್ದರು ಟ್ರಾನ್ಸ್ಫರ್ ಆಗಿದ್ದಾರೆ. ಈಗ ಅದು ಕೊರತೆ ಕಾರಣದಾಗ ನಾವು ಡೈರೆಕ್ಟರ್ ಸಾಹೇಬರಿಗೆ ಕೊಟ್ಟು ಒಂದು ಲೆಟ್ರ್ ಕೊಟ್ಟಿದ್ದೆ. ಏನಂತಂದರೆ ನಮ್ಮಲ್ಲಿ ಸ್ಟಾಫ್ ಕೊರತೆ ಆಗ್ತದೆ, ಇದು ನೋಂದಣಿ ಮಾಡಿರಿ ಕೊಡಂತ. ಅವರು ಪರಿಶೀಲನೆ ಮಾಡಿದ್ದಾರೆ. ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ನಾವು ಕಾಂಟ್ರಾಕ್ಟ್ ಬೇಸ್ ಮೇಲೆ ಏನಂತಂದರೆ ಅವು ಡಯಾಲಿಸಿಸ್ ಟೆಕ್ನಿಷಿಯನ್ ಇರ್ತಾರೆ, ಅವ್ರಿಗೂ ನಾವು ನೇಮಕಾತಿ ಮಾಡಿಕೊಂಡು ಮತ್ತು ಯಾರು ನರ್ಸಿಂಗ್ ಸ್ಟಾಫ್ ಬೇಕು ಮಾಡಬೇಕು ಅಂಥೇಳಿ ನಾವು ಅವರು ಒಂದು ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಸರ್ ಈಗ ಎಷ್ಟು ದಿವಸದಲ್ಲಿ ಸಮಸ್ಯೆ ಅಂತೂ ಇದೆ ಅಂದರೆ ಒಂದು ವಾರ, ಎಷ್ಟು ದಿವಸದಲ್ಲಿ ಔಟ್ಸೋರ್ಸರ್ ತಗೋರಿ ಇಲ್ಲ ಪರ್ಮನೆಂಟರ್ ತಗೋರಿ, ಎಷ್ಟು ದಿವಸದಲ್ಲಿ ಬೀದರ್ನ ಡಯಾಲಿಸಿಸ್ ಘಟಕದಲ್ಲಿ ಏನು 5 ಜನರೇ ಕೆಲಸ ಮಾಡ್ತಾ ಇದ್ದಾರೆ, ಈಗಾಗಲೇ ಯಂತ್ರಗಳಿವೆ, ವೇಟಿಂಗ್ ಇದೆ, ಇದು ನಿವಾರಣೆ ಮಾಡೋಂಥ ಕೆಲಸ ಎಷ್ಟು ದಿನದಲ್ಲಿ ಸಿಬ್ಬಂದಿಗಳು ನೇಮಕ ಮಾಡ್ತಾರೆ? ನಿಮ್ಮ ಮುಖಾಂತರ ನಾನು ಎಲ್ಲರಿಗೆ ತಿಳಿಸೋಕೆ ಅಂತ ಹೇಳ್ತೇನೆ. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಬ್ರಿಮ್ಸ್ ಇಟ್ಕೊಂಡು 34 ಮಷಿನ್ಸ್ ಇದ್ದಾವೆ. ಮತ್ತು ಬ್ರಿಮ್ಸಲ್ಲಿ 13 ಮಷಿನ್ಸ್ ಇದ್ದಾವೆ. 13ರಲ್ಲಿ 4 ಇನ್ಫೆಕ್ಟೆಡ್ ಪಾಸಿಟಿವ್ ಪೇಷಂಟ್ಸ್ಗೆ ಮತ್ತು 9 ನಾರ್ಮಲ್ ಪೇಷಂಟ್ಸ್ಗೆ ಡಯಾಲಿಸಿಸ್ ಮಾಡ್ತಾಯಿದ್ದೀವಿ. ಸೊ ಇದರ ಜೊತೆಯಾಗಿ ನಾವು ಬ್ರಿಮ್ಸಿಗೆ ಏನು ಸಿಬ್ಬಂದಿ ತಾವು ಕೊರತೆ ಇದೆ ಅಂತ ನಮ್ಮ ಲಾಸ್ಟ್ ಟೈಮ್ ಬಂದಾಗ ಇದು ಕೊರತೆ ಆಗುತ್ತೆ. ಅದ್ರ ಜೊತೆಗಾಗಿ ನಾವು 100 ಬೆಡ್ಡಲ್ಲಿ 5 ನಾರ್ಮಲ್ ಪೇಷಂಟ್ಸ್ಗೆ ಒಂದು ಇನ್ಫೆಕ್ಟೆಡ್ ಪೇಷಂಟ್ಗೆ ಅಲ್ಲೂ ಮಷಿನ್ ರೆಡಿ ಮಾಡಿದ್ದೀವಿ. ಇಲ್ಲಿಂದ ಯಾವುದರ ವೇಟಿಂಗ್ ಪೇಷಂಟ್ ಇದ್ದರೆ ಇಮಿಡಿಯೇಟಾಗಿ ನಾವು ತೊಗೊಂಡ್ಬಿಟ್ಟು ಮಾಡ್ತಾಯಿದ್ದೀವಿ. ಇನ್ ಪಾಕೆಟ್ ಖರ್ಚಾಗದೆ ನೋಡಿಕೊಂಡು ನಾವು ವ್ಯವಸ್ಥೆ ಮಾಡ್ತೀವಿ. ಇದು ನಾವು ಭರವಸೆ ಕೊಡ್ತೀವಿ, ಯಾರೂ ಇದು ಮಾಡೋಕ್ಕೆ ಬೇಕಾಗಿಲ್ಲ. ಸೊ ನಿಮ್ಮ ಮುಖಾಂತರ ತಿಳಿಸೋಕೆ ಏನು ಈ ವಾರದಲ್ಲಿ ಒಂದು ಸಮಸ್ಯೆ ಆಗುತ್ತೆ. ಇಲ್ಲಿ ಆಲ್ರೆಡಿ ಇಲ್ಲಿ ವೇಟಿಂಗ್ ಪೇಷಂಟ್ಸ್ ಇದ್ದಾವೆ, ನಾವು 100 ಬೆಡ್ಡಲ್ಲಿ ಹೋಗ್ಬಿಟ್ಟು ನಾವು ಮಾಡ್ಕೋತಾ ಇದ್ದೀವಿ. ಸೊ ಇದು ಈಗಾಗಲೇ DHO ಅವ್ರ ಮಾತು ಅಂತ ಹೇಳ್ಬೋದು. ಏನು ಈಗಾಗಲೇ ವೇಟಿಂಗ್ ಪೇಷಂಟ್ ಇದ್ದಾರೆ, ಅವ್ರಿಗೆ ಬೇರೆ ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ. ಒಂದು ವಾರದಲ್ಲೇ ಬೀದರ್ನ ಡಯಾಲಿಸಿಸ್ ಘಟಕಕ್ಕೆ ಸಿಬ್ಬಂದಿಗಳ ಕೊರತೆ ಇದೆ, ಅದು ನೀಗಿಸ್ತೀವಿ. ಅದು ಟೋಟಲಿ ಔಟ್ಸೋರ್ಸ್ ಇರ್ಬೋದು, ಇಲ್ಲಾಂದ್ರೆ ಸರ್ಕಾರದಿಂದ ಪರ್ಮಿಷನ್ ತೊಗೊಂಡು ಏನಂದ್ರೆ ಸಿಬ್ಬಂದಿಗಳ ನೇಮಕ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಟೋಟಲಿ ಎಲ್ಲಿವರೆಗೆ ಏನದಂದ್ರೆ ಬೀದರ್ನ ಬ್ರಿಮ್ಸ್ ಡಯಾಲಿಸಿಸ್ ಘಟಕದ ಏನು ಈಗಾಗಲೇ ಡಯಾಲಿಸಿಸ್ ಪೇಷಂಟ್ ಇರ್ತಾರೆ, ಎಲ್ಲೋ ಒಂದು ಕಡೆ ಆ ಪೇಷಂಟ್ಗಳಿಗೆ ಆ ಘಟಕದಲ್ಲಿ ಸಿಬ್ಬಂದಿಗಳ ಕೊರತೆ ಆಗ್ತಾ ಇದೆ. ಆ ಕೊರತೆ ನೀಗಿಸುವವರಿಗೆ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ಟೋಟಲಿ ಬಡವರ ಪರ ಇರ್ತಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಗಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ ಬ್ರಿಮ್ಸ್ ಆಸ್ಪತ್ರೆಯ ಡಯಾಲಿಸಿಸ್ ಘಟಕದಲ್ಲಿ ಸಿಬ್ಬಂದಿಗಳ ಕೊರತೆ ಕುರಿತು ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿಯನ್ನು ವಿಸ್ತೃತವಾದ ವರದಿ ಪ್ರಸಾರ ಆದ ತಕ್ಷಣವೇ ಈಗಾಗಲೇ ನೋಡ್ಬೋದು ನೀವು ಡಯಾಲಿಸಿಸ್ ಘಟಕಕ್ಕೆ ಬ್ರಿಮ್ಸ್ ಆಸ್ಪತ್ರೆಯ MS ಇರ್ಬೋದು, ಅದೇ ರೀತಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳಿರ್ಬೋದು, ಡಯಾಲಿಸಿಸ್ ಘಟಕದ ಏನು ಮುಖ್ಯಸ್ಥರಿರ್ತಾರೆ ವೈದ್ಯರು ಅವ್ರು ಇರ್ಬೋದು. ಈಗಾಗಲೇ ಘಟಕಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಏನು ಸುಮಾರು 13 ಯಂತ್ರಗಳಿವೆ. ಈಗಾಗಲೇ ಯಂತ್ರಗಳಿದ್ದರೂ ಕೂಡ 25 ಏನು ವೇಟಿಂಗ್ ಬರ್ತಾ ಇದೆ. ಡಯಾಲಿಸಿಸ್ ಅಂದ್ರೆ ಏನು ಕಿಡ್ನಿ ಸಂಪೂರ್ಣವಾಗಿ ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇದ್ದಂಥ ರೋಗಿಗಳಿಗೋಸ್ಕರ ಸರ್ಕಾರ ನೋಡ್ಬೋದು ಇಲ್ಲಿ ಡಯಾಲಿಸಿಸ್ ಕೂಡ ಮಾಡ್ಕೋತಾ ಇದ್ದಾರೆ. ಈಗಾಗಲೇ ಡಯಾಲಿಸಿಸ್ ಘಟಕದಲ್ಲಿ
ಯಂತ್ರಗಳಿವೆ, ಸಿಬ್ಬಂದಿಗಳ ಕೊರತೆ ಅಂಥೇಳಿ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ಬಡವರ ನೊಂದರ ಪರ ಏನು ಸುದ್ದಿ ಮಾಡಿತ್ತು. ತಕ್ಷಣವೇ ಈಗಾಗಲೇ MS ಆದ ಡಾಕ್ಟರ್ ಶಿವಯೋಗಿ ಬಾಳಿಯವರು ಕೂಡ ಆಗಮಿಸಿದ್ದಾರೆ, DHO ಡಾಕ್ಟರ್ ನಿರ್ಗೂಡೆ ಅವರು ಕೂಡ ಆಗಮಿಸಿದ್ದಾರೆ. ನೋಡ್ಬೋದು ನೀವು ಪರಿಶೀಲನೆ ನಡೆಸ್ತಾ ಇದ್ದಾರೆ, ಅಂದ್ರೆ ಚರ್ಚೆ ಮಾಡ್ತಾ ಇದ್ದಾರೆ. ಎಷ್ಟು ಜನ ಸಿಬ್ಬಂದಿಗಳು ಬೇಕು, ಸಿಬ್ಬಂದಿಗಳ ಕೊರತೆ ಯಾಕಿದೆ, ಟೋಟಲಿ ಎಷ್ಟು ಜನ ಈಗಾಗಲೇ ವೇಟಿಂಗ್ ಇದ್ದಾರೆ ಅಂಥೇಳಿ ಪ್ರತಿಯೊಂದು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದು ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಇಲ್ಲಿ ಬ್ರಿಮ್ಸ್ ಆಸ್ಪತ್ರೆಯ MS ಇದ್ದಾರೆ ಸರ್. ಟೋಟಲಿ ಬಂದ್ರಿ ಸರ್, ಏನು ಪರಿಶೀಲನೆ ನಡೆಸ್ತಾ ಇದ್ದೀವಿ? ಸೊ ಡೈಲಿ ಒಂದು 14 ಡಯಾಲಿಸಿಸ್ ಆಗ್ತವೆ, ಮತ್ತು ಮಧ್ಯಾಹ್ನದ ಹಂಗೇನರೆ ಪೋಸ್ಟಿ ಅವು ಇದು ಅಂತಂದರೆ ಸರ್ ಟೋಟಲ್ ಡಯಾಲಿಸಿಸ್ ಆಗ್ತಾ ಇದೆ. 5 ರಿಂದ 6 ಜನ ಸಿಬ್ಬಂದಿ ಹೇಗೆ ಮಾಡ್ಬೇಕು ಸರ್? 24/7 ಇಲ್ಲೇ ಕೆಲಸ ಮಾಡ್ಬೇಕು ಅವರು, ನೀವು ಕೂಡ ಸಂಬಳಕ್ಕೆ ಏನು ಸರ್? ಹೆಂಗೆ ಸಿಬ್ಬಂದಿಗಳ ಕಷ್ಟ ಯಾಕೆ ಕಾಣ್ತಾ ಇಲ್ಲ ಸರ್? ಸರ್ ಯಾಕಂತಂದರೆ ಮೊನ್ನೆ ನಾವು ಒಂದು ಸ್ಟಾಫ್ ಇದ್ದರು, ಮೊನ್ನೆ ಒಂದು ಹೆಲ್ತ್ ಸೈಡ್ ಸ್ಟಾಫ್ ನರ್ಸ್ ಏನಿದ್ರು ಅವ್ರದ್ದೆಲ್ಲ ಟ್ರಾನ್ಸ್ಫರ್ ಆಯಿತು. ಸೊ ಮ್ಯಾಕ್ಸಿಮಮ್ ಸ್ಟಾಫ್ ನರ್ಸು ಹೆಲ್ತ್ ಸೈಡ್ ಇದ್ದರು, ಇವರು ಟ್ರಾನ್ಸ್ಫರ್ ಆಗಿದ್ದಾರೆ. ಈಗ ಅದು ಕೊರತೆ ಕಾರಣದಾಗ ನಾವು ಡೈರೆಕ್ಟರ್ ಸಾಹೇಬರಿಗೆ ಕೊಟ್ಟು ಒಂದು ಲೆಟ್ರ್ ಕೊಟ್ಟಿದ್ದೆ. ಏನಂತಂದರೆ ನಮ್ಮಲ್ಲಿ ಸ್ಟಾಫ್ ಕೊರತೆ ಆಗ್ತದೆ, ಇದು ನೋಂದಣಿ ಮಾಡಿರಿ ಕೊಡಂತ. ಅವರು ಪರಿಶೀಲನೆ ಮಾಡಿದ್ದಾರೆ. ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ನಾವು ಕಾಂಟ್ರಾಕ್ಟ್ ಬೇಸ್ ಮೇಲೆ ಏನಂತಂದರೆ ಅವು ಡಯಾಲಿಸಿಸ್ ಟೆಕ್ನಿಷಿಯನ್ ಇರ್ತಾರೆ, ಅವ್ರಿಗೂ ನಾವು ನೇಮಕಾತಿ ಮಾಡಿಕೊಂಡು ಮತ್ತು ಯಾರು ನರ್ಸಿಂಗ್ ಸ್ಟಾಫ್ ಬೇಕು ಮಾಡಬೇಕು ಅಂಥೇಳಿ ನಾವು ಅವರು ಒಂದು ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಸರ್ ಈಗ ಎಷ್ಟು ದಿವಸದಲ್ಲಿ ಸಮಸ್ಯೆ ಅಂತೂ ಇದೆ, ಅಂದರೆ ಒಂದು ವಾರ, ಎಷ್ಟು ದಿವಸದಲ್ಲಿ ಔಟ್ಸೋರ್ಸರ್ ತಗೋರಿ ಇಲ್ಲ ಪರ್ಮನೆಂಟರ್ ತಗೋರಿ, ಎಷ್ಟು ದಿವಸದಲ್ಲಿ ಬೀದರ್ನ ಡಯಾಲಿಸಿಸ್ ಘಟಕದಲ್ಲಿ ಏನು 5 ಜನರೇ ಕೆಲಸ ಮಾಡ್ತಾ ಇದ್ದಾರೆ, ಈಗಾಗಲೇ ಯಂತ್ರಗಳಿವೆ, ವೇಟಿಂಗ್ ಇದೆ, ಇದು ನಿವಾರಣೆ ಮಾಡೋಂಥ ಕೆಲಸ ಎಷ್ಟು ದಿನದಲ್ಲಿ ಸಿಬ್ಬಂದಿಗಳು ನೇಮಕ ಮಾಡ್ತಾರೆ? ನಿಮ್ಮ ಮುಖಾಂತರ ನಾನು ಎಲ್ಲರಿಗೆ ತಿಳಿಸೋಕೆ ಅಂತ ಹೇಳ್ತಾರೆ, ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಬ್ರಿಮ್ಸ್ ಹಿಡ್ಕೊಂಡು 34 ಮಷಿನ್ಸ್ ಇದ್ದಾವೆ. ಮತ್ತು ಬ್ರಿಮ್ಸಲ್ಲಿ 13 ಮಷಿನ್ಸ್ ಇದ್ದಾವೆ. 13ರಲ್ಲಿ 4 ಇನ್ಫೆಕ್ಟೆಡ್ ಪಾಸಿಟಿವ್ ಪೇಷಂಟ್ಸ್ಗೆ ಮತ್ತು 9 ನಾರ್ಮಲ್ ಪೇಷಂಟ್ಸ್ಗೆ ಡಯಾಲಿಸಿಸ್ ಮಾಡ್ತಾಯಿದ್ದೀವಿ. ಸೊ ಇದರ ಜೊತೆಯಾಗಿ ನಾವು ಬ್ರಿಮ್ಸಿಗೆ ಏನು ಸಿಬ್ಬಂದಿ ತಾವು ಕೊರತೆ ಇದೆ ಅಂತ ನಮ್ಮ ಲಾಸ್ಟ್ ಟೈಮ್ ಬಂದಾಗ ಇದು ಕೊರತೆ ಆಗುತ್ತೆ. ಅದ್ರ ಜೊತೆಗಾಗಿ ನಾವು 100 ಬೆಡ್ಡಲ್ಲಿ 5 ನಾರ್ಮಲ್ ಪೇಷಂಟ್ಸ್ಗೆ 1 ಇನ್ಫೆಕ್ಟೆಡ್ ಪೇಷಂಟ್ಗೆ ಅಲ್ಲೂ ಮಷಿನ್ ರೆಡಿ ಮಾಡಿದ್ದೀವಿ. ಇಲ್ಲಿಂದ ಯಾವುದರ ವೇಟಿಂಗ್ ಪೇಷಂಟ್ ಇದ್ದರೆ ಇಮಿಡಿಯೇಟಾಗಿ ನಾವು ತೊಗೊಂಡ್ಬಿಟ್ಟು ಮಾಡ್ತಾಯಿದ್ದೀವಿ. ಇನ್ ಪಾಕೆಟ್ ಖರ್ಚು ಆಗದೆ ನೋಡಿಕೊಂಡು ನಾವು ವ್ಯವಸ್ಥೆ ಮಾಡ್ತೀವಿ. ಇದು ನಾವು ಭರವಸೆ ಕೊಡ್ತೀವಿ, ಯಾರೂ ಇದು ಮಾಡೋಕ್ಕೆ ಬೇಕಾಗಿಲ್ಲ. ಸೊ ನಿಮ್ಮ ಮುಖಾಂತರ ತಿಳಿಸೋಕೆ ಏನು ಈ ವಾರದಲ್ಲಿ ಒಂದು ಸಮಸ್ಯೆ ಆಗುತ್ತೆ, ಇಲ್ಲಿ ಆಲ್ರೆಡಿ ಇಲ್ಲಿ ವೇಟಿಂಗ್ ಪೇಷಂಟ್ಸ್ ಇದ್ದಾವೆ, ನಾವು 100 ಬೆಡ್ಡಲ್ಲಿ ಹೋಗ್ಬಿಟ್ಟು ನಾವು ಮಾಡ್ಕೋತಾ ಇದ್ದೀವಿ. ಸೊ ಇದು ಈಗಾಗಲೇ DHO ಅವ್ರ ಮಾತು ಅಂತ ಹೇಳ್ಬೋದು. ಏನು ಈಗಾಗಲೇ ವೇಟಿಂಗ್ ಪೇಷಂಟ್ ಇದ್ದಾರೆ, ಅವ್ರಿಗೆ ಬೇರೆ ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ. ಒಂದು ವಾರದಲ್ಲೇ ಬೀದರ್ನ ಡಯಾಲಿಸಿಸ್ ಘಟಕಕ್ಕೆ ಸಿಬ್ಬಂದಿಗಳ ಕೊರತೆ ಇದೆ, ಅದು ನೀಗಿಸ್ತೀವಿ. ಅದು ಟೋಟಲಿ ಔಟ್ಸೋರ್ಸ್ ಇರ್ಬೋದು, ಇಲ್ಲಾಂದ್ರೆ ಸರ್ಕಾರದಿಂದ ಪರ್ಮಿಷನ್ ತೊಗೊಂಡು ಏನೋ ಸಿಬ್ಬಂದಿಗಳ ನೇಮಕ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಟೋಟಲಿ ಎಲ್ಲಿವರೆಗೆ ಏನದಂದ್ರೆ ಬೀದರ್ನ ಬ್ರಿಮ್ಸ್ ಡಯಾಲಿಸಿಸ್ ಘಟಕದ ಏನು ಈಗಾಗಲೇ ಡಯಾಲಿಸಿಸ್ ಪೇಷಂಟ್ ಇರ್ತಾರೆ, ಎಲ್ಲೊಂದು ಕಡೆ ಆ ಪೇಷಂಟ್ಗಳಿಗೆ ಆ ಘಟಕದಲ್ಲಿ ಸಿಬ್ಬಂದಿಗಳ ಕೊರತೆ ಆಗ್ತಾ ಇದೆ. ಆ ಕೊರತೆ ನೀಗಿಸುವವರಿಗೆ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ಟೋಟಲಿ ಬಡವರ ಪರ ಇರ್ತದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಗಲ, ರಿಪಬ್ಲಿಕ್ ಕನ್ನಡ, ಬೀದರ್ ಬ್ರಿಮ್ಸ್ ಆಸ್ಪತ್ರೆಯ ಡಯಾಲಿಸಿಸ್ ಘಟಕದಲ್ಲಿ ಸಿಬ್ಬಂದಿಗಳ ಕೊರತೆ ಕುರಿತು ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿಯನ್ನು ವಿಸ್ತೃತವಾದ ವರದಿ ಪ್ರಸಾರ ಆದ ತಕ್ಷಣವೇ ಏನು ಈಗಾಗಲೇ ನೋಡ್ಬೋದು ನೀವು, ಡಯಾಲಿಸಿಸ್ ಘಟಕಕ್ಕೆ ಬ್ರಿಮ್ಸ್ ಆಸ್ಪತ್ರೆಯ MS ಇರ್ಬೋದು, ಅದೇ ರೀತಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳಿರ್ಬೋದು, ಡಯಾಲಿಸಿಸ್ ಘಟಕದ ಏನು ಮುಖ್ಯಸ್ಥರಿರ್ತಾರೆ ವೈದ್ಯರು ಅವರಿರ್ಬೋದು, ಈಗಾಗಲೇ ಘಟಕಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಏನು ಸುಮಾರು 13 ಯಂತ್ರಗಳಿವೆ ಈಗಾಗಲೇ. ಈ ಯಂತ್ರಗಳಿದ್ದರೂ ಕೂಡ 25 ಏನು ಈ ವೇಟಿಂಗ್ ಬರ್ತಾ ಇದೆ ಡಯಾಲಿಸಿಸ್ ಅಂದ್ರೆ ಏನು ಕಿಡ್ನಿ ಸಂಪೂರ್ಣವಾಗಿ ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇದ್ದಂಥ ರೋಗಿಗಳಿಗೋಸ್ಕರ ಸರ್ಕಾರ ನೋಡ್ಬೋದು ಇಲ್ಲಿ ಡಯಾಲಿಸಿಸ್ ಕೂಡ ಮಾಡ್ಕೋತಾ ಇದ್ದಾರೆ. ಈಗಾಗಲೇ ಡಯಾಲಿಸಿಸ್ ಘಟಕದಲ್ಲಿ ಯಂತ್ರಗಳಿವೆ, ಸಿಬ್ಬಂದಿಗಳ ಕೊರತೆ ಅಂಥೇಳಿ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ಬಡವರ ನೊಂದರ ಪರ ಏನು ಸುದ್ದಿ ಮಾಡಿತ್ತು. ತಕ್ಷಣವೇ ಈಗಾಗಲೇ MS ಆದ ಡಾಕ್ಟರ್ ಶಿವಯೋಗಿ ಬಾಳಿಯವರು ಕೂಡ ಆಗಮಿಸಿದ್ದಾರೆ, DHO ಡಾಕ್ಟರ್ ನಿರ್ಗೂಡೆ ಅವರು ಕೂಡ ಆಗಮಿಸಿದ್ದಾರೆ. ನೋಡ್ಬೋದು ನೀವು ಪರಿಶೀಲನೆ ನಡೆಸ್ತಾ ಇದ್ದಾರೆ, ಅಂದ್ರೆ ಚರ್ಚೆ ಮಾಡ್ತಾ ಇದ್ದಾರೆ. ಎಷ್ಟು ಜನ ಸಿಬ್ಬಂದಿಗಳು ಬೇಕು, ಸಿಬ್ಬಂದಿಗಳ ಕೊರತೆ ಯಾಕಿದೆ, ಟೋಟಲಿ ಎಷ್ಟು ಜನ ಈಗಾಗಲೇ ವೇಟಿಂಗ್ ಇದ್ದಾರೆ ಅಂಥೇಳಿ ಪ್ರತಿಯೊಂದು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದು ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಇಲ್ಲಿ ಬ್ರಿಮ್ಸ್ ಆಸ್ಪತ್ರೆಯ MS ಇದ್ದಾರೆ ಸರ್. ಟೋಟಲಿ ಬಂದ್ರಿ ಸರ್, ಏನು ಪರಿಶೀಲನೆ ನಡೆಸ್ತಾ ಇದ್ದೀವಿ? ಸೊ ಡೈಲಿ ಒಂದು 14 ಡಯಾಲಿಸಿಸ್ ಆಗ್ತವೆ, ಮತ್ತು ಮಧ್ಯಾಹ್ನದ ಹಂಗೇನರೆ ಪೋಸ್ಟಿ ಅವು ಇದು ಅಂತಂದರೆ ಸರ್ ಟೋಟಲ್ ಡಯಾಲಿಸಿಸ್ ಆಗ್ತಾ ಇದೆ. 5 ರಿಂದ 6 ಜನ ಸಿಬ್ಬಂದಿ ಹೇಗೆ ಮಾಡ್ಬೇಕು ಸರ್? 24/7 ಇಲ್ಲೇ ಕೆಲಸ ಮಾಡ್ಬೇಕು ಅವರು, ನೀವು ಕೂಡ ಸಂಬಳಕ್ಕೆ ಏನು ಸರ್? ಹೆಂಗೆ ಸಿಬ್ಬಂದಿಗಳ ಕಷ್ಟ ಯಾಕೆ ಕಾಣ್ತಾ ಇಲ್ಲ ಸರ್? ಸರ್ ಯಾಕಂತಂದರೆ ಮೊನ್ನೆ ನಾವು ಒಂದು ಸ್ಟಾಫ್ ಇದ್ದರು, ಮೊನ್ನೆ ಒಂದು ಹೆಲ್ತ್ ಸೈಡ್ ಸ್ಟಾಫ್ ನರ್ಸ್ ಏನಿದ್ರು ಅವ್ರದ್ದೆಲ್ಲ ಟ್ರಾನ್ಸ್ಫರ್ ಆಯಿತು. ಸೊ ಮ್ಯಾಕ್ಸಿಮಮ್ ಸ್ಟಾಫ್ ನರ್ಸು ಹೆಲ್ತ್ ಸೈಡ್ ಇದ್ದರು, ಇವರು ಟ್ರಾನ್ಸ್ಫರ್ ಆಗಿದ್ದಾರೆ.
ಈಗ ಅದು ಕೊರತೆ ಕಾರಣದಾಗ ನಾವು ಡೈರೆಕ್ಟರ್ ಸಾಹೇಬರಿಗೆ ಕೊಟ್ಟು ಒಂದು ಲೆಟ್ರ್ ಕೊಟ್ಟಿದ್ದೇವೆ. ಏನಂತಂದರೆ ನಮ್ಮಲ್ಲಿ ಸ್ಟಾಫ್ ಕೊರತೆ ಆಗ್ತದೆ, ಇದು ನೋಂದಣಿ ಮಾಡಿರಿ ಕೊಡಂತ. ಅವರು ಪರಿಶೀಲನೆ ಮಾಡಿದ್ದಾರೆ. ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ನಾವು ಕಾಂಟ್ರಾಕ್ಟ್ ಬೇಸ್ ಮೇಲೆ ಏನಂತಂದರೆ ಅವು ಡಯಾಲಿಸಿಸ್ ಟೆಕ್ನಿಷಿಯನ್ ಇರ್ತಾರೆ, ಅವ್ರಿಗೂ ನಾವು ನೇಮಕಾತಿ ಮಾಡಿಕೊಂಡು ಮತ್ತು ಯಾರು ನರ್ಸಿಂಗ್ ಸ್ಟಾಫ್ ಬೇಕು ಮಾಡಬೇಕು ಅಂಥೇಳಿ ನಾವು ಅವರು ಒಂದು ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಸರ್, ಈಗ ಎಷ್ಟು ದಿವಸದಲ್ಲಿ ಸಮಸ್ಯೆ ಅಂತೂ ಇದೆ ಅಂದರೆ ಒಂದು ವಾರ, ಎಷ್ಟು ದಿವಸದಲ್ಲಿ ಔಟ್ಸೋರ್ಸರ್ ತಗೋರಿ ಇಲ್ಲ ಪರ್ಮನೆಂಟರ್ ತಗೋರಿ, ಎಷ್ಟು ದಿವಸದಲ್ಲಿ ಬೀದರ್ನ ಡಯಾಲಿಸಿಸ್ ಘಟಕದಲ್ಲಿ ಏನು 5 ಜನರೇ ಕೆಲಸ ಮಾಡ್ತಾ ಇದ್ದಾರೆ, ಈಗಾಗಲೇ ಯಂತ್ರಗಳಿವೆ, ವೇಟಿಂಗ್ ಇದೆ, ಇದು ನಿವಾರಣೆ ಮಾಡೋಂಥ ಕೆಲಸ ಎಷ್ಟು ದಿನದಲ್ಲಿ ಸಿಬ್ಬಂದಿಗಳು ನೇಮಕ ಮಾಡ್ತಾರೆ? ನಿಮ್ಮ ಮುಖಾಂತರ ನಾನು ಎಲ್ಲರಿಗೆ ತಿಳಿಸೋಕೆ ಅಂತ ಹೇಳ್ತೇನೆ, ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಬ್ರೀಮ್ಸ್ ಹಿಡ್ಕೊಂಡು 34 ಮಷಿನ್ಸ್ ಇದ್ದಾವೆ. ಮತ್ತು ಬ್ರೀಮ್ಸಲ್ಲಿ 13 ಮಷಿನ್ಸ್ ಇದ್ದಾವೆ. 13ರಲ್ಲಿ 4 ಇನ್ಫೆಕ್ಟೆಡ್ ಪಾಸಿಟಿವ್ ಪೇಷಂಟ್ಸ್ಗೆ ಮತ್ತು 9 ನಾರ್ಮಲ್ ಪೇಷಂಟ್ಸ್ಗೆ ಡಯಾಲಿಸಿಸ್ ಮಾಡ್ತಾಯಿದ್ದೀವಿ. ಸೊ ಇದರ ಜೊತೆಯಾಗಿ ನಾವು ಬ್ರಿಮ್ಸಿಗೆ ಏನು ಸಿಬ್ಬಂದಿ ತಾವು ಕೊರತೆ ಇದೆ ಅಂತ ನಮ್ಮ ಲಾಸ್ಟ್ ಟೈಮ್ ಬಂದಾಗ ಇದು ಕೊರತೆ ಆಗುತ್ತೆ. ಅದ್ರ ಜೊತೆಗಾಗಿ ನಾವು 100 ಬೆಡ್ಡಲ್ಲಿ 5 ನಾರ್ಮಲ್ ಪೇಷಂಟ್ಸ್ಗೆ 1 ಇನ್ಫೆಕ್ಟೆಡ್ ಪೇಷಂಟ್ಗೆ ಅಲ್ಲೂ ಮಷಿನ್ ರೆಡಿ ಮಾಡಿದ್ದೀವಿ. ಇಲ್ಲಿಂದ ಯಾವುದರ ವೇಟಿಂಗ್ ಪೇಷಂಟ್ ಇದ್ದರೆ ಇಮಿಡಿಯೇಟಾಗಿ ನಾವು ತೊಗೊಂಡ್ಬಿಟ್ಟು ಮಾಡ್ತಾಯಿದ್ದೀವಿ. ಇನ್ ಪಾಕೆಟ್ ಖರ್ಚಾಗದೆ ನೋಡಿಕೊಂಡು ನಾವು ವ್ಯವಸ್ಥೆ ಮಾಡ್ತೀವಿ. ಇದು ನಾವು ಭರವಸೆ ಕೊಡ್ತೀವಿ, ಯಾರೂ ಇದು ಮಾಡೋಕ್ಕೆ ಬೇಕಾಗಿಲ್ಲ. ಸೊ ನಿಮ್ಮ ಮುಖಾಂತರ ತಿಳಿಸೋಕೆ ಏನು ಈ ವಾರದಲ್ಲಿ ಒಂದು ಸಮಸ್ಯೆ ಆಗುತ್ತೆ. ಇಲ್ಲಿ ಆಲ್ರೆಡಿ ಇಲ್ಲಿ ವೇಟಿಂಗ್ ಪೇಷಂಟ್ಸ್ ಇದ್ದಾವೆ, ನಾವು 100 ಬೆಡ್ಡಲ್ಲಿ ಹೋಗ್ಬಿಟ್ಟು ನಾವು ಮಾಡ್ಕೋತಾ ಇದ್ದೀವಿ. ಸೊ ಇದು ಈಗಾಗಲೇ DH ಅವ್ರ ಮಾತಂತ ಹೇಳ್ಬೋದು. ಏನು ಈಗಾಗಲೇ ವೇಟಿಂಗ್ ಪೇಷಂಟ್ ಇದ್ದಾರೆ, ಅವ್ರಿಗೆ ಬೇರೆ ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ. ಒಂದು ವಾರದಲ್ಲೇ ಬೀದರ್ನ ಡಯಾಲಿಸಿಸ್ ಘಟಕಕ್ಕಿನ ಸಿಬ್ಬಂದಿಗಳ ಕೊರತೆ ಇದೆ, ಅದು ನೀಗಿಸ್ತೀವಿ. ಅದು ಟೋಟಲಿ ಔಟ್ಸೋರ್ಸ್ ಇರ್ಬೋದು, ಇಲ್ಲಾಂದ್ರೆ ಸರ್ಕಾರದಿಂದ ಪರ್ಮಿಷನ್ ತೊಗೊಂಡು ಏನಂದ್ರೆ ಸಿಬ್ಬಂದಿಗಳ ನೇಮಕ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಟೋಟಲಿ ಎಲ್ಲಿವರೆಗೆ ಏನದಂದ್ರೆ ಬೀದರ್ನ ಬ್ರಿಮ್ಸ್ ಡಯಾಲಿಸಿಸ್ ಘಟಕದ ಏನು ಈಗಾಗಲೇ ಡಯಾಲಿಸಿಸ್ ಪೇಷಂಟ್ ಇರ್ತಾರೆ, ಎಲ್ಲೊಂದು ಕಡೆ ಆ ಪೇಷಂಟ್ಗಳಿಗೆ ಆ ಘಟಕದಲ್ಲಿ ಸಿಬ್ಬಂದಿಗಳ ಕೊರತೆ ಆಗ್ತಾ ಇದೆ. ಆ ಕೊರತೆ ನೀಗಿಸುವವರಿಗೆ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ಟೋಟಲಿ ಬಡವರ ಪರ ಇರ್ತಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಗಲ, ರಿಪಬ್ಲಿಕ್ ಕನ್ನಡ, ಬೀದರ್.